ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಂಗೆ ಅಡುಗೆ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ತುಂಬ ಕೆಲಸ ಇತ್ತು. ಸೊ ನನ್ನ ಫ್ರೆಂಡ್ ಇವತ್ತು ಅವರು ಪಾಯಸ ಮಾಡಿದರು, ಗೋಧಿ ನುಚ್ಚಿನ ಪಾಯಸ. ಅದನ್ನ ನನಗೆ ಅಂತ ಕೊಟ್ಟು ಕಳಿಸಿದ್ದಾರೆ. ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಗೋಧಿ ನುಚ್ಚಿನ ಪಾಯಸ. ಒಂದು ಸೆಕೆಂಡ್, ಈ ಥರ ಗೋಧಿಯದ್ದು ನುಚ್ಚು ನೋಡಿ, ಈ ಥರ ಗೋಧಿ ನುಚ್ಚಿನ ಪಾಯಸ ಮಾಡಿದರು, ಅದನ್ನು ಕೊಟ್ಟಿದ್ದಾರೆ. ಮತ್ತು ಪದಾರ್ಥನೂ ಕೊಟ್ಟಿದ್ದರು. ಪುನಃ ನೀವು ಯಾವಾಗ ಮಾಡ್ತೀರಿ, ಲೇಟ್ ಆಗ್ತದಲ್ವ ನಿಮಗೆ ಅಂತ ಹೇಳಿ. ತುಂಬ ಥ್ಯಾಂಕ್ ಯು ಇದನ್ನೆಲ್ಲ ಕೊಟ್ಟಿರೋದಕ್ಕೆ. ನನಗಂತೂ ಪಾಯಸ ತುಂಬಾ ಇಷ್ಟ ಆಯಿತು. ನಾನು ಅವ್ರ ಹತ್ರ ರೆಸಿಪಿ ಕೇಳಿಬಿಟ್ಟು ನಿಮ್ಗೆ ಹೇಳ್ತೀನಿ ಯಾವ ಥರ ಮಾಡಿದ್ದಾರೆ ಅಂತ, ಏನೆಲ್ಲ ಹಾಕಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾರಲ್ವ ಪಾಯಸಕ್ಕೆ. ತುಂಬಾ ಟೇಸ್ಟಿಯಾಗಿ ಮಾಡಿದ್ದಾರೆ. ಯಾವತ್ತೂ ಇಷ್ಟು ಟೇಸ್ಟಿಯಾಗಿರೋ ಪಾಯಸನ ತಿಂದಿರಲಿಲ್ಲ. ನಾನು ವಿಡಿಯೋಗೆ ಹೈಲೈಟ್ ಮಾಡಲಿಕ್ಕಂತ ಹೇಳ್ತಿಲ್ಲ, ಬಟ್ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಮಾಡಿದ್ದಾರೆ. ತುಂಬ ಸಲ ನಾನು ಅವ್ರ ಮನೆಯಲ್ಲೆಲ್ಲ ಪಾಯಸ ತಿಂದಿದ್ದೀನಿ, ಬಟ್ ಈ ಪಾಯಸ ಯಾಕೋ ತುಂಬ ಟೇಸ್ಟಿಯಾಗಿದೆ. ಆ ಥರ ರೆಸಿಪಿ ಹೇಗೆ ಅಂತ ನಾನು ನಿಮಗೆ ಕೇಳಿಬಿಟ್ಟು ಹೇಳ್ತೀನಿ. ತೆಂಗಿನಕಾಯಿ ಹಾಲು ಹಾಕಿದ್ದಾರೆ, ದನದ ಹಾಲಲ್ಲ, ತೆಂಗಿನಕಾಯಿ ಹಾಲು ಹಾಕಿ ಮಾಡಿರೋದು, ಬೆಲ್ಲ ಹಾಕಿ. ತುಂಬಾ ಟೇಸ್ಟಿಯಾಗಿ ಮಾಡಿದ್ದಾರೆ. ಯಾವ ಥರ ಅಂತ ಕೇಳಿಬಿಟ್ಟು ಹೇಳ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.